श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनम् वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्मया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ ಅದರಲ್ಲಿ 7ನೇ ಸ್ಕಂದ ಕೊನೆಗೆ ಪ್ರಹ್ಲಾದನ ಆಡಳಿತದ ಮಾದರಿಯನ್ನು ಇಟ್ಕೊಂಡು ವರ್ಣಾಶ್ರಮ ಧರ್ಮಗಳ ಉಪದೇಶವನ್ನ ನಾರದರು ಯುಧಿಷ್ಠಿರನಿಗೆ ಮಾಡ್ತಾರೆ. ಆ ವರ್ಣಾಶ್ರಮ ಧರ್ಮ ಉಪದೇಶ ಮಾಡುವಾಗ 11ನೇ ಅಧ್ಯಾಯದ ಕೊನೆಯಲ್ಲಿ ಕೆಲವು ಶ್ಲೋಕಗಳು ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತು. ನಾವು ಸಾಧಾರಣವಾಗಿ ವರ್ಣಾಶ್ರಮ ಧರ್ಮ ಈ ವಿಚಾರದ ಬಗ್ಗೆ ಮಾತನಾಡುವಾಗ ಈ ವಿಶ್ವವಿದ್ಯಾಲಯಗಳಿಂದ ಬಂದಿರುವಂತಹ ಆಧುನಿಕ ವಿದ್ವಾಂಸರು ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಗೆ ನೆರೇಟ್ ಮಾಡ್ತಾರೆ ಅಂದ್ರೆ, ಗೀತೆಯ ಶ್ಲೋಕವನ್ನು ಇಟ್ಕೊಂಡು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಪದ ಇಟ್ಕೊಂಡು ಅವರವರ ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ವರ್ಣಾಶ್ರಮಗಳು ನಿಜವಾಗಲೂ ನಿರ್ಣಯ ಆಗಿದ್ದು, ಕಾಲಾಂತರದಲ್ಲಿ ಅವು ಜಾತಿಗಳಾಗಿ ಪರಿವರ್ತಿತವಾದವು ಅನ್ನೋದು ಅವರ ವಾದ. ಅಂದ್ರೆ ಮನುಸ್ಮೃತಿಯಲ್ಲಾಗಲಿ ಮನುಸಂಹಿತೆಯಲ್ಲಾಗಲಿ ಮಹಾಭಾರತದಲ್ಲಾಗಲಿ ವರ್ಣಾಶ್ರಮಗಳು ಹುಟ್ಟಿನಿಂದ ಇರಲಿಲ್ಲ, ಅವರವರ ಮಾಡುವ ಕೆಲಸಗಳ ಆಧಾರದ ಮೇಲೆ ಇತ್ತು ಅನ್ನುವ ಒಂದು ಥಿಯರಿಯನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಇದು ಖಂಡಿತವೂ ಶಾಸ್ತ್ರಸಮ್ಮತವಲ್ಲ. ಈಗ ಗುಣಕರ್ಮ ವಿಭಾಗಶಃ ಎನ್ನುವ ಪದಕ್ಕೆ ಅವರವರ ಸ್ವಭಾವ, ಅವರು ಮಾಡುವ ಕರ್ಮ, ಅವರ ಗುಣಗಳು, ಇವುಗಳ ಆಧಾರದ ಮೇಲೇನೆ ವರ್ಣಗಳು ನಿರ್ಣಯ ಆಗಬೇಕು, ಆಗ್ತಾ ಇದ್ವು ಅಂತಾದ್ರೆ ಸುಮ್ಮನೆ ನಮ್ಮನ್ನೇ ನಾವು ನೋಡ್ಕೊಳ್ಳೋಣ. ನಾನು ಬಾಲ್ಯದಲ್ಲಿಯೇನೇ ಒಂಥರ ನನ್ನ ಸ್ವಭಾವ, ಗುಣಗಳು, ಆಸೆಗಳು, ಆಕಾಂಕ್ಷೆಗಳು, ಧ್ಯೇಯೋದ್ದೇಶಗಳು ಬೇರೆನೇ ಆಗಿದ್ವು. ಯುವಕನಾದಾಗ ಬೇರೆ ಥರ ಇದ್ವು, ಗೃಹಸ್ಥನಾದಾಗ ಮತ್ತೆ ಬೇರೆ ಬೇರೆ ಹೊಸ ಹೊಸ ಧ್ಯೇಯೋದ್ದೇಶಗಳು ಬಂದವು, ಆವಾಗ ಹೊಸ ಹೊಸ ಗುಣಗಳು ಬಂದವು, ಇರೋದನ್ನು ಕೆಲವೊಂದಿಷ್ಟು ಹೋದವು.
ಹೀಗೆಲ್ಲ ಜೀವನದುದ್ದಕ್ಕೂ ನನ್ನಲ್ಲಿಯೇನೇ ಬದಲಾವಣೆ ಕಾಲ ಕಾಲಕ್ಕೆ ನಡೀತಾ ಇರುತ್ತೆ. ಆವಾಗ ಒಬ್ಬನೇ ಒಂದೇ ಜೀವನದಲ್ಲಿ ನಾನು ಇಲ್ಲಿಂದ ಇಷ್ಟನೆತ್ತ ಇಷ್ಟನೆತ್ತ ವರ್ಷದವರೆಗೆ ಬ್ರಾಹ್ಮಣನಾಗಿದ್ದೆ, ಆಮೇಲೆ ಕ್ಷತ್ರಿಯನಾದೆ, ಆಮೇಲೆ ವೈಶ್ಯನಾದೆ, ಹೀಗೆಲ್ಲ ಹೇಳಬೇಕಾಗುತ್ತೆ ಕೇವಲ ಗುಣಕರ್ಮ ವಿಭಾಗಶಃ ಅನ್ನೋದನ್ನಿಟ್ಟುಕೊಂಡ್ರೆ. ಆ ನೆರೇಷನ್ ಅಥವಾ ಆ ಥಿಯರಿಗೆ ಸಪೋರ್ಟ್ ಆಗುವಂತೆ ಅವ್ರು ಇನ್ನೂ ಒಂದೇನು ಹೇಳ್ತಾರೆ ಅಂದ್ರೆ, ಒಬ್ಬನೇ ವ್ಯಕ್ತಿ ವರ್ಣಗಳು ಬದಲಾದದ್ದೂ ಇದೆ ಅಂತ ಹೇಳ್ತಾರೆ. ಕಾಲೇಜಲ್ಲಿರುವಾಗ ನಾನು ಈ ಥಿಯರಿಯನ್ನ ಬೈ ಕೂಡ ಮಾಡಿದ್ದೆ. ಅಂದ್ರೆ ಈ ಥಿಯರಿಯನ್ನ ಹೌದಲ್ಲ, ನಿಜವೇ ಅಲ್ಲ ಅಂತ ನನಗನ್ಸಿತ್ತು ಆವಾಗ. ಆದ್ರೆ ಅಧ್ಯಯನಾದಿಗಳ ನಂತರ, ಭಾಗವತದ ಇತ್ಯಾದಿ ಗ್ರಂಥಗಳ ಅವಲೋಕನದ ನಂತರ ವಾಸ್ತವ ಸ್ಥಿತಿ ಬೇರೆನೇ ಇದೆ ಅಂತ. ಆಮೇಲೆ ನಂತರ ನಮ್ಮ ಗುರುಗಳ ಪರಿಚಯ ಆಯ್ತು, ಗುರುಗಳ ಉಪದೇಶಗಳು ಅದೆಲ್ಲ ನೋಡಿದಾಗ ಹೌದು, ಅವ್ರು ಹೇಳಿದಾಗೆ ಗುಣಕರ್ಮ ಅಂತಂದ್ರೆ ಅವರವರ ಸ್ವಭಾವ, ಅವರವರ ಕೆಲಸದ ಆಧಾರದ ಮೇಲೆ ವರ್ಣಗಳು ನಿಶ್ಚಯ ಆಗ್ತವೆ ಅನ್ನೋದು ತಪ್ಪಾಗುತ್ತೆ. ಹಾಗಾದ್ರೆ ಒಬ್ಬನೇ ವ್ಯಕ್ತಿ ಒಂದೇ ಜೀವನದಲ್ಲಿ ಎಲ್ಲಾ ವರ್ಣಗಳಿಗೂ ಹೋಗಿ ಬರುವಂಥವನಾಗ್ತಾನೆ ಅಂತ. ಇದು ಹೌದು ಅಂತ ಅವರು ನ್ಯಾರೇಟ್ ಮಾಡೋರು, ಥಿಯರಿ ಪ್ರಸ್ತುತಪಡಿಸುವವರು ಹರಿಶ್ಚಂದ್ರನ ಉದಾಹರಣೆ ಕೊಡ್ತಾ ಇದ್ರು. ನೋಡಿ, ಹರಿಶ್ಚಂದ್ರ ಕ್ಷತ್ರಿಯನಾಗಿದ್ರು, ಚಾಂಡಾಲನಾಗ್ಲಿಲ್ವೇ? ಆವಾಗ ಅವನು ವರ್ಣ ಪರಿವರ್ತನೆ ಆಯಿತು. ರಾಮ ಕ್ಷತ್ರಿಯನಾಗಿದ್ರು, ಕಾಡಿನಲ್ಲಿದ್ದಾಗ ಅವನು ಮುನಿವೃತ್ತಿ ಆಗಿರೋದ್ರಿಂದ ಅವನು ಬ್ರಾಹ್ಮಣನಾಗಿದ್ದ ಅಂತೆಲ್ಲ ಏನೇನೋ ಹೇಳ್ತಾರೆ. ಎಲ್ಲ ಬುರುಡೆ, ಎಲ್ಲ ಬೊಗಳೆ. ಮನುಸ್ಮೃತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಹೇಳ್ತಾರೆ, ಈ ಹಿಂದೆ ಹೇಗೆ ನಡ್ಕೊಂಡು ಬಂದಿತ್ತೋ ಹಾಗೇನೆ ಮುಂದುವರಿಸ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಹೊಸದಾಗಿ ಏನು ಸಿಸ್ಟಮ್ ರೆಡಿ ಮಾಡ್ತಾ ಇಲ್ಲ ಅಂತ ಡಿಸ್ಕ್ಲೇಮರ್ ಕೊಟ್ಟ ಹಾಗೆ. ಅದಕ್ಕೆ ಅವ್ರು ಕೊಡೋ ದೃಷ್ಟಾಂತ, ಮನುಸ್ಮೃತಿಯಲ್ಲಿ ಕೊಡೋ ದೃಷ್ಟಾಂತ ಏನು ಅಂದ್ರೆ, ಒಂದ್ ವ್ಯಾಘ್ರ ಎಷ್ಟು ಬಾರಿ ವ್ಯಾಘ್ರನಾಗಿ ಹುಟ್ಟಿದರೂ ಕೂಡ ವ್ಯಾಘ್ರವು ಹಿಂಸಾತ್ಮಕವೇ ಆಗಿರುತ್ತೆ. ಗೋವು ಎಷ್ಟು ಬಾರಿ ಗೋವಾಗಿ ಹುಟ್ಟಿದ್ರೂ ಅದು ಸಾಧು ಪ್ರಾಣಿಯೇ ಆಗಿರುತ್ತೆ. ಹೀಗೆ ಕೆಲವು ಗುಣಗಳು ಬದಲಾವಣೆ ಆಗುವುದಿಲ್ಲ. ಅವುಗಳಿಗೆ ಸ್ವಭಾವ ಅಥವಾ ಸ್ವಾಭಾವಿಕ ಅಂತ ಹೇಳ್ತಾರೆ. ಅವು ಹುಟ್ಟಿನಿಂದಲೇನೇ ಬಂದಿರುವಂತಹದ್ದು. ಅವುಗಳನ್ನ ನಾವು ಗುಣ ಅಂತ ತೆಗೆದುಕೊಳ್ಬೇಕು. ಹುಟ್ಟಿದ ಮೇಲೆ ನಾನು ಕಲಿತಿರುವಂತಹ ಗುಣಗಳಲ್ಲ. ಈಗ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಅಥವಾ MBA ಇತ್ಯಾದಿಗಳಲ್ಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿಯೂ ಕೆಲವು ಹೇಳ್ತಾರೆ, ಮನುಷ್ಯನಲ್ಲಿ 2 ಪ್ರಕಾರದ ಗುಣಗಳಿರ್ತವೆ. ಕೆಲವು ಇನ್ಬಾರ್ನ್ ಇರ್ತವೆ, ಕೆಲವು ಅಕ್ವೈರ್ಡ್ ಇರ್ತವೆ ಅಂತ. ಈ ಇನ್ಫ್ಲೂಯೆನ್ಸರ್ಸು, ಪರ್ಸನಾಲಿಟಿ ಡೆವಲಪರ್ಸು ಇದ್ರ ಬಗ್ಗೆ ಬಹಳ ಒತ್ತು ಕೊಡ್ತಾರೆ. ನೀವು ಅಕ್ವೈರ್ಡ್ ಗಳನ್ನ ಬದಲಾಯಿಸಬಹುದೇ ಹೊರತು ಇನ್ಬಾರ್ನ್ ಗಳನ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅವರು ನಿಲುವು. ಬಹಳ ವರ್ಷದ ಸಂಶೋಧನೆ, ಪ್ರಾಕ್ಟಿಕಲ್ಲು, ಸರ್ವೆ ಎಲ್ಲ ಮಾಡಿದ ಮೇಲೆ ಅನುಭವ ಹೊಂದಿರುವಂಥದ್ದು. ಇನ್ಬಾರ್ನ್ ಇನ್ಸ್ಟಿಂಕ್ಟ್ ಅಂತ ಏನಿರ್ತವೆ ಅವುಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಕ್ವೈರ್ಡ್ ಏನಿರ್ತದೆ ಅವು ಬದಲಾವಣೆ ಆಗಬಹುದು ಅಂತ ಹೇಳ್ತಾರೆ. ಈ ಇನ್ಬಾರ್ನ್ ಅಂತ ಹೇಳಿದಾಗ ಅವು ಕೂಡ ಹುಟ್ಟಿನಿಂದಲೇನೆ ಬಂದಿದ್ವು ಅಂತ ಅವ್ರು ಹೇಳಿದ ಹಾಗಾಯ್ತು. ಆ ಮಾತಿಗೇನೆ ಪೂರಕವಾಗಿ ಈ 11ನೇ ಅಧ್ಯಾಯದಲ್ಲಿ
ಇನ್ನೂ ಸ್ಪಷ್ಟವಾಗಿ ಹೇಳುವಂತಹದ್ದು 30ನೇ ಶ್ಲೋಕದಲ್ಲಿ, ವೃತ್ತಿ ಸಂಕರ ಜಾತೀನಾಂ ತತ್ತತ್ ಕುಲಕೃತಾ ಭವೇತ್ ಅಚೋರಾಣಾಂ ಅಪಾನಾಂ ಅಂತ್ಯಜಾಂತೆ ವಸಾಯಿನಾಂ. ವೃತ್ತಿ ಅನ್ನುವಂತಹದ್ದು ಬದಲಾವಣೆ ಆದ್ರೂನುವೆ, ಅಂದ್ರೆ ಮುಂಚೆ ಯಾರ್ಯಾರು ಯಾವ್ಯಾವ ವೃತ್ತಿಗಳನ್ನು ಮಾಡಬೇಕು ಅಂತ ಹೇಳಿದ್ರು, ಆಮೇಲೆ ಅವರು ಆಯಾ ವೃತ್ತಿಗಳಿಲ್ಲದೇನೆ ಬೇರೆ ಬೇರೆ ವೃತ್ತಿಗಳನ್ನ ಆಶ್ರಯಿಸಿಕೊಂಡು ಬಂದ್ರೂನುವೆ ತತ್ತತ್ ಕುಲಕೃತ ಭವೇತ್, ಅವರನ್ನ ಆಯಾ ಕುಲಕ್ಕೆ ಸೇರಿರುವವರು ಎಂಬ ರೀತಿಯಲ್ಲಿಯೇನೇ ಸೂಚಿಸ್ತಾರೆ. ಅಂದ್ರೆ ನಾನು ಬ್ರಾಹ್ಮಣನಾಗಿದ್ದುಕೊಂಡು ಮೈಯಲ್ಲಿ ಶಕ್ತಿ ಇದೆ ಅಂತ ಹೇಳಿಬಿಟ್ಟು ನಾನು ಧನುರ್ಧಾರಿಯಾಗಿ ಯುದ್ಧಕ್ಕೆ ಹೋದ್ರೆ ಅಥವಾ ಮಿಲಿಟರಿಗೆ ಸೇರಿ ದೇಶ ರಕ್ಷಣೆ ಧರ್ಮ ರಕ್ಷಣೆಗೆ ಹೋದ್ರೆ ನಾನು ಕ್ಷತ್ರಿಯ ಆಗ್ಬಿಡ್ತೇನೆ ಅಂತ ಹೇಳ್ತಾರಲ್ಲ, ಅದು ಭಾಷಣದಲ್ಲಿ ಸರಿ. ವಾಸ್ತವದಲ್ಲಿ ಅವನೇನು ಕ್ಷತ್ರಿಯನಾಗಿ ಹೋಗೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ತತ್ತತ್ ಕುಲಕೃತ ಭವೇತ್, ಅವನು ವೃತ್ತಿ ಅವನು ಮಾಡುವಂತಹ ಕೆಲಸಗಳ ಬದಲಾವಣೆ ಆದ್ರೂನುವೆ ಅವನು ಆಯಾ ಕುಲಕ್ಕೇನೆ ಸೇರಿದವನಿರ್ತಾನೆ ಅನ್ನುವಂತ ಮಾತು. ಅದೇ ಮಾತನ್ನು ಮುಂದುವರಿಸಿ, ಪ್ರಾಯ ಸ್ವಭಾವ ವಿಹಿತೋ ನೃಣಾಂ ಧರ್ಮೋ ಯುಗೆ ಯುಗೆ ವೇದ ದೃಗ್ಭಿಸ್ವತೋ ರಾಜನ್ ಪ್ರೇತ್ಯ ಚೇಹ ಚ ಶರ್ಮ ಕೃತ್. ಬಹಳ ಮಹತ್ವದ ಶ್ಲೋಕ ಇದು. ವೇದ ದೃಗ್ಭಿ, ವೇದಗಳನ್ನು ಬಲ್ಲಂತಹ ಜ್ಞಾನಿಗಳಿಂದ ಏನ್ ಮಾಡಲ್ಪಟ್ಟು ಅಂದ್ರೆ, ಪ್ರಾಯ ಬಹುಶಃ ಯುಗೆ ಯುಗೆ, ಆಯಾ ಯುಗಗಳಿಗೆ ತಕ್ಕಂತೆ, ಅಂದ್ರೆ ಒಂದು ಯುಗದ ಅವಧಿ ಮುಗಿದ ಮೇಲೆ ಮತ್ತೊಂದು ಯುಗ ಅನ್ನುವಂತಹ ಪ್ರಾರಂಭವಾದಾಗ ಅದೊಂದು ಸಂಕ್ರಮಣ ಕಾಲ. ಸಂಕ್ರಮಣ ಕಾಲದ ನಂತರ ಹೊಸ ಯುಗಕ್ಕೆ ತಕ್ಕಂತೆ ಹೊಸ ಧರ್ಮಗಳನ್ನ ಸೃಷ್ಟಿ ಮಾಡಿದ್ರು. ಅಥವಾ ಶ್ಲೋಕ ನಂಬರ್ 30, 31, 11ನೇ ಅಧ್ಯಾಯ. ಹೊಸ ಯುಗಕ್ಕೆ ತಕ್ಕಂತೆ ಹೊಸ ಧರ್ಮಗಳನ್ನ ಅಥವಾ ಹೊಸ ಧರ್ಮಾಚರಣೆಗಳನ್ನ ವೇದ ದೃಗ್ಭಿಹಿ, ವೇದಗಳನ್ನು ಬಲ್ಲಂತಹ ಜ್ಞಾನಿಗಳಿಂದ ರಚಿಸಲ್ಪಟ್ಟು ನಾವಿವತ್ತು ಮನುಸ್ಮೃತಿ ಇತ್ಯಾದಿಗಳನ್ನೇನು ಹೆಸರು ಹೇಳ್ತೀವಲ್ವಾ, ಅವೆಲ್ಲ ಗ್ರಂಥಗಳು ವೇದ ದೃಗ್ಭಿಹಿ ಅಂದ್ರೆ ಅವರೇನೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಗೌತಮ ಸ್ಮೃತಿ, ಶಾಕಲ ಸ್ಮೃತಿ, ಬಹಳಷ್ಟಿದ್ದಾವೆ ಅಂತ. ಬಹಳ ಅಂದ್ರೆ ಬಹಳ ಇದಾವೆ, 50-60ರವರೆಗೂ ಇದಾವೆ. ಯುಗೆ ಯುಗೆ ಅಂತ ಹೇಳಿರುವುದರಿಂದ ಯುಗ ಯುಗ ಬೇರೆ ಬೇರೆ ಯುಗಗಳಲ್ಲಿ ಆ ಯುಗ ಧರ್ಮಕ್ಕೆ ತಕ್ಕಂತೆ ಧರ್ಮಾಚರಣೆಗಳಲ್ಲಿ ಬದಲಾವಣೆ ಅನ್ನುವಂತಹದ್ದು ಮಾಡಿದ್ರು. ಅದು ಯಾವ ಆಧಾರದ ಮೇಲೆ ಅಂದ್ರೆ ಪುನಃ ಸ್ವಭಾವ ವಿಹಿತ, ಆ ಬದಲಾವಣೆಯಲ್ಲೂ ಬೇಸಾಗಿದ್ದುಕೊಂಡಿದ್ದು ಅವರವರ ಸ್ವಭಾವವೇನೆ. ಬ್ರಾಹ್ಮಣನ ಸ್ವಭಾವ ಹಾಗೆ ಆ ಸ್ವಭಾವಕ್ಕೆ ತಕ್ಕಂತೆ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದ್ರು. ಪೂರ್ತಿ ಟಾಪಲ್ ಮಾಡಲಿಲ್ಲ. ಬ್ರಾಹ್ಮಣರೆಲ್ಲರನ್ನು ಕ್ಷತ್ರಿಯರನ್ನಾಗಿ ಮಾಡಲಿಲ್ಲ, ವೈಶ್ಯರನ್ನೆಲ್ಲರನ್ನು ಶೂದ್ರನ್ನಾಗಿ ಮಾಡಲಿಲ್ಲ. ಅವರವರ ಸ್ವಭಾವವೇ ಪುನಃ ಮತ್ತೆ ಆಧಾರ. ಆ ಆಧಾರ ಇಟ್ಕೊಂಡು ಯುಗಧರ್ಮಕ್ಕೆ ತಕ್ಕಂತೆ ಬದಲಾವಣೆ ಅನ್ನುವಂತಹದ್ದು ಸ್ವಲ್ಪ ಮಾಡಿದರು. ಈಗ ಅದರ ಬಗ್ಗೆ ಯುಗಧರ್ಮಕ್ಕೆ ತಕ್ಕಂತೆ ಬದಲಾವಣೆ ಅನ್ನುವಂತಹದ್ದಕ್ಕೆ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಶ್ಲೋಕ ಇದೆ. ಕಲೌ ಪಂಚ ವಿವರ್ಜಯೇತ್, ಕಲಿಯುಗದಲ್ಲಿ ಈ 5 ವರ್ಜ ಮಾಡಬೇಕು, ಬಿಟ್ಬಿಡ್ಬೇಕು ಅಂತ. ಈ 5 ಕಲಿಯುಗದ ಹಿಂದೆ ಇರುವಂತಹ ದ್ವಾಪರ ಯುಗದಲ್ಲಿ ಅವು ಪ್ರಾಕ್ಟೀಸಲ್ಲಿ ಇದ್ವು. ಆದ್ರೆ ಯುಗಧರ್ಮಕ್ಕೆ ತಕ್ಕಂತೆ ಕಲಿಯುಗದಲ್ಲಿ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡಕೂಡ್ದು ಅಂತ ಹೇಳ್ತಾರೆ. ಯಾವ್ದ್ಯಾವ್ದು? ಅಶ್ವಾಲಂಬಂ ಗವಾಲಂಬಂ,
ಅಶ್ವಾಲಂಬಂ ಗವಾಲಂಬಂ ಮಧ್ಯದಲ್ಲಿ ಏನೋ ಇದೆ, ಫಲಪೈತೃಕಂ ಅಂತ. ದೇವರಾಚ್ಯ ಸುತೋತ್ಪತ್ತಿ ಕಲೌ ಪಂಚ ವಿವರ್ಜಯೇತ್ ಅಂತ. ಮೂರನೇದ್ದು ಏನು ಅಂತ ನೆನಪಿಗೆ ಬರ್ತಿಲ್ಲ. ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ ಎರಡನೇದ್ದು. ಮೂರನೇದ್ದೇನು ಶಬ್ದ ನೆನಪಿಗೆ ಬರ್ತಿಲ್ಲ. ಅಶ್ವಾಲಂಬಂ ಗವಾಲಂಬಂ. ನಾಲ್ಕನೇದ್ದು ಫಲಪೈತೃಕಂ. ಫಲ ಅಂದ್ರೆ ಮಾಂಸ. ಶ್ರಾದ್ದಗಳಲ್ಲಿ ಮಾಂಸ ನಿವೇದನೆ ಮಾಡೋದು. ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಅದು ಪ್ರಾಕ್ಟೀಸ್ ಅಲ್ಲಿತ್ತು. ಇಟ್ ವಾಸ್ ಅಲೋಡ್. ಆವಾಗ ಅಲೋಡ್ ಅನ್ನೋಕ್ಕಿಂತಲೂ ಇಟ್ ವಾಸ್ ಪ್ರಾಕ್ಟೀಸ್ಡ್. ಅಶ್ವಮೇಧ ಯಜ್ಞ ಅವಾಗ ಓಕೆ, ಗೋಮೇಧ ಯಜ್ಞ ಅವಾಗ ಓಕೆ, ಫಲಪೈತೃಕ ಅವಾಗ ಓಕೆ. ಶ್ರಾದ್ದದಲ್ಲಿ ಮಾಂಸ, ಪಿತೃಗಳಿಗೆ ಪ್ರೀತ್ಯರ್ಥ ಮಾಂಸ ನಿವೇದನೆ ಮಾಡೋದು ಆವಾಗ ಓಕೆ. ಐದನೇದ್ದು ದೇವರಾಚ್ಯ ಸುತೋತ್ಪತ್ತಿ. ಗಂಡನಿಗೆ ಸಂತಾನೋತ್ಪತ್ತಿ ಕ್ಷಮತೆ ಇರಲಿಲ್ಲ ಅಂತ ಹೇಳಿದ್ರೆ, ದೇವರ ಅಂದ್ರೆ ಗಂಡನ ತಮ್ಮ, ಅವನಿಂದ ಸಂತಾನವನ್ನು ಪಡೆದುಕೊಳ್ಳುವಂತಹದ್ದು ಆವಾಗ ಓಕೆ. ಸನ್ಯಾಸಂ ಅಂತ ಇದೆ. ಆ ಸನ್ಯಾಸಂ ಪದದ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿ ಇದೆ. ಆ ಪದ ನನಗೆ ಗೊತ್ತಿದ್ದು ಅದರ ಬಗ್ಗೆ ನಾನು ಹೇಳಿಲ್ಲ. ಇನ್ನೊಂದು ಪದ ಇದೆ, ಅದು ನೆನಪಿಗೆ ಬರಲಿಲ್ಲ. ಸನ್ಯಾಸಂ ಫಲಪೈತೃಕಂ ಅಂತ ಒಂದು ಪಾಠ ಇದೆ. ಆ ಸನ್ಯಾಸವನ್ನ ಇಲ್ಲ, ಅದರಲ್ಲಿ ಮೂಲ ಶ್ಲೋಕದಲ್ಲಿ ಬೇರೆ ಇದೆ ಅನ್ನುವಂಥದ್ದು ಒಂದು ಕಾಂಟ್ರವರ್ಸಿ ಇದೆ. ಆದ್ರಿಂದ ನಾನು ಆ ಶ್ಲೋಕ ಓದಿದ್ದೀನಿ, ಏನದು ನೆನಪಿಗೆ ಬರ್ತಿಲ್ಲ. ದೇವರಾಚ್ಯ ಸುತೋತ್ಪತ್ತಿ, ಭಾವಮೈದುನನಿಂದ ಸಂತಾನವನ್ನು ಪಡೆದುಕೊಳ್ಳುವಂತಹದ್ದು ಆವಾಗ ಓಕೆ. ಇವು ಕಲಿಯುಗದಲ್ಲಿ ಕಲೌ ಪಂಚ ವಿವರ್ಜಯೇತ್. ಕಲಿಯುಗದಲ್ಲಿ ಈ 5ಗಳನ್ನ ಬಿಟ್ಬಿಡಬೇಕು, ಪ್ರಾಕ್ಟೀಸ್ ಮಾಡಕೂಡುದು ಅನ್ನುವಂಥದ್ದು. ಇಂಥವುಗಳಿಗೆ ಯುಗಧರ್ಮ ಅಂತ ಕರೀತಾರೆ. ಆದ್ರೆ ಇಂತಹ ಕೆಲವು ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ ಹೊರತು ಮೂಲಭೂತವಾಗಿರುವಂತಹದ್ದು ಸ್ವಭಾವ ವಿಹಿತ. ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಸ್ವಭಾವಕ್ಕೆ ತಕ್ಕಂತೆ ಅನ್ನುವ ಮಾತನ್ನ ಮನುಸ್ಮೃತಿಯಲ್ಲಿ ದೃಷ್ಟಾಂತ ಕೊಟ್ಟಂತೆ, ವ್ಯಾಘ್ರ ಪ್ರತಿ ಬಾರಿ ವ್ಯಾಘ್ರವಾಗಿ ಹುಟ್ಟಿದಾಗಲೂ ಅದು ಹಿಂಸಾತ್ಮಕವಾಗಿಯೇ ಹುಟ್ಟುತ್ತೆ. ಗೋವು ಪ್ರತಿ ಬಾರಿಯೂ ಸಾಧು ಪ್ರಾಣಿಯಾಗಿಯೇ ಹುಟ್ಟುತ್ತೆ. ಸರ್ಪವು ಪ್ರತಿ ಬಾರಿಯೂ ವಿಷಜಂತುವಾಗಿಯೇ ಹುಟ್ಟುತ್ತೆ. ಹಾಗೆ ಕೊನೆ ಶ್ಲೋಕ ನೋಡಿ, 35 ಶ್ಲೋಕ ನೋಡಿ. ಇನ್ನು ಪ್ರಶ್ನೆ ಏನ್ ಬರುತ್ತೆ? ಹಾಗಾದ್ರೆ ಹರಿಶ್ಚಂದ್ರನ ಉದಾಹರಣೆ ಏನಾಯ್ತು? ಅವನು ಬ್ರಾಹ್ಮಣನಾಗಿದ್ದ, ಚಾಂಡಾಲ್ ವೃತ್ತಿ ಮಾಡಿದ್ನಲ್ಲ, ಕ್ಷತ್ರಿಯನಾಗಿದ್ದ, ಚಾಂಡಾಲ್ ವೃತ್ತಿ ಮಾಡಿದ್ನಲ್ಲ. ಆಮೇಲೆ ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಧರ್ಮ ರಕ್ಷಣೆಗೋಸ್ಕರ ಅದೆಷ್ಟೋ ಜನ ಬ್ರಾಹ್ಮಣರು ಗುಂಪು ಕಟ್ಕೊಂಡು ಯೋಗ್ಯವಾದ ಕ್ಷತ್ರಿಯ ರಾಜ ಸಿಗೋವರೆಗೂ ತಮ್ಮಲ್ಲಿಯೇ ಯಾರೋ ಒಬ್ರು ರಾಜನಾಗಿ ಆಡಳಿತ ನಡೆಸಿದ ಉದಾಹರಣೆಗಳಿದಾವೆ. ಬಟ್ ಇಟ್ ವಾಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್. ಆಮೇಲೆ ಅವ್ರು ಯಾರ ಕ್ಷತ್ರಿಯನಾಗಿ ರಾಜ್ಯಾಡಳಿತ ಮಾಡಿರ್ತಾನೆಯೋ ಅವನು ಕಾಡಿಗೆ ಹೋಗಿ ಅದಕ್ಕೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡ್ಕೊಂಡಿರ್ತಾನೆ. ಅದನ್ನ ಇವರು ರೆಫರೆನ್ಸ್ ಕೊಡೋದಿಲ್ಲ. ಇನ್ ನೋಡ್ರಿ, ಇಂಥ ಬ್ರಾಹ್ಮಣನ್ ಇಂಥ ರಾಜನಾಗಿದ್ದ ಅಂತ. ನರಮೇಧಮ್ಮು ಅಲ್ಲ, ಅದೇನೋ ಬಹಳ ದಿವಸ ಆಯ್ತು, ಅದು ನೆನಪಿಲ್ಲ. ಒಟ್ಟಾರೆಯಾಗಿ ವರ್ಣಾಶ್ರಮ ಧರ್ಮಗಳು ಅನ್ನುವಂತಹದ್ದು ಬಹಳ ಬಹಳ ವೈಜ್ಞಾನಿಕವಾಗಿ ಸಾವಿರಾರು ವರ್ಷಗಳ ಆಂಥ್ರಪಾಲಜಿ ಸ್ಟಡಿ ಆಧಾರದ ಮೇಲೆ, ಸಾವಿರಾರು ವರ್ಷಗಳ ಸೋಷಿಯಾಲಜಿ ಸ್ಟಡಿ ಆಧಾರದ ಮೇಲೆ, ಸಾವಿರಾರು ವರ್ಷಗಳ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಸಂಗ್ರಹಿಸಿ ಮಾಡಿರುವಂತಹದ್ದೇ ವರ್ಣಾಶ್ರಮ ಧರ್ಮ. ನಾವು ಮನು ಮತ್ತು ಶತರೂಪಿಯರ ಆಡಳಿತ ಅವರ ಕಥೆ ಕೇಳುವಾಗ, ಮನುವಿನ ಆಡಳಿತ ನೋಡುವಾಗ ಈ ಮಾತನ್ನು ನಾನು ಹೇಳಿದ್ದೆ. ಅವನು ಆಡಳಿತದ ಬೆಸ್ಟ್ ಪ್ರಾಕ್ಟೀಸ್ ಗಳನ್ನೆಲ್ಲವನ್ನೂ ಸೇರಿಸಿ ಮುಂದೆ ಬರುವಂತಹ ಎಲ್ಲಾ ಮನ್ವಂತರಗಳು, ವೈವಸ್ವತ ಕಿಂತ ಮುಂಚೆ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ,
ಅನ್ನುವಂಥದ್ದು ಏನೇನಿದ್ದಾರೆ ಆ ಎಲ್ಲಾ ಮನುಗಳು ಹೇಗೆ ಆಡಳಿತ ಮಾಡಿದ್ರು ಅವರ ಬೆಸ್ಟ್ ಪ್ರಾಕ್ಟೀಸ್ ಗಳನ್ನ ಒಂದು ಕಡೆ ಮಾಡಿ ಕೋಡ್ ಆಫ್ ಕಂಡಕ್ಟ್ ಅಥವಾ ಕೋಡ್ ಆಫ್ ಸೊಸೈಟಿ ಅನ್ನೋ ತರ ಮಾಡಿ ಅವುಗಳ ಮನುಸಂಹಿತ ಅಂತ ಹೆಸರಿಟ್ರು ಅಂತ ನಾನು ಅವಾಗ ಹೇಳಿದ್ದೆ. ಪುನಃ ಅದೇ ಮಾತನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಕೊನೆ ಶ್ಲೋಕ 35ನೇ ಶ್ಲೋಕ ಮಹತ್ವದ್ದು. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿಸೂಚಕಂ ಯದನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಸಾಮಾನ್ಯವಾಗಿ ಬ್ರಾಹ್ಮಣರು ಹೀಗೆ, ಕ್ಷತ್ರಿಯರು ಹೀಗೆ, ವೈಶ್ಯರು ಹೀಗೆ, ಶೂದ್ರರು ಹೀಗೆ ಅನ್ನುವಂತಹ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ನಾವು ಲಿಸ್ಟ್ ಔಟ್ ಮಾಡಬಹುದು. ಆದ್ರೆ ಅಪವಾದ ಇಲ್ಲ ಅಂತೇನಿಲ್ಲ, ಇರುತ್ತವೆ. ಉದಾಹರಣೆಗೆ ವಿದುರನಲ್ಲಿರುವಂತಹ ಜ್ಞಾನ ಅಪವಾದ ರೂಪವಾದದ್ದು. ಹಾಗೇನಾದ್ರೂ ಒಂದು ವರ್ಣದಲ್ಲಿರುವಂತಹ ಲಕ್ಷಣ ಇನ್ನೊಬ್ಬ ವರ್ಣದ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡರೆ ಆ ವರ್ಣದ ವ್ಯಕ್ತಿಯನ್ನ ಆ ಲಕ್ಷಣದ ವರ್ಣದಂತೇನೆ ಕೂಗ್ತಾ ಇದ್ರು, ತಿಳ್ಕೊಳ್ತಾ ಇದ್ರು ಅಂತ ಹೇಳಿದೆ. ವಿನಿರ್ದಿಶೇತ್, ಅವರನ್ನ ಇಂಡಿಕೇಟ್ ಮಾಡ್ತಾ ಇದ್ರು ಅಂತ. ಅಂದ್ರೆ ಬ್ರಾಹ್ಮಣ ಲಕ್ಷಣಗಳನ್ನ ಕ್ಷತ್ರಿಯ ವ್ಯಕ್ತಿಯಲ್ಲಿ ಕಂಡ್ರೆ ಅವನಿಗೆ ಬ್ರಾಹ್ಮಣನಂತೇನೆ ಸೂಚಿಸ್ತಾ ಇದ್ರು. ವಿನಿರ್ದಿಶೆ ತತ್ತೇನೈವ ವಿನಿರ್ದಿಶೆ, ಸೂಚಿಸ್ತಾ ಇದ್ರು ಅಂತ. ಸೂಚಿಸ್ತಾ ಇದ್ರು ಅಂದ್ರೆ ಬ್ರಾಹ್ಮಣನಂತೆ ಅವರಿಗೆ ಗೌರವ ಕೊಡ್ತಾ ಇದ್ರು ಅಂತ. ಸಮಕಾಲೀನ ಸಮಾಜ ಅಥವಾ ಮುಂದಿನ ಸಮಾಜ ಅವರನ್ನ ಬ್ರಾಹ್ಮಣನಂತೆ ಗೌರವ ಕೊಡ್ತಾ ಇದ್ರು ಅಂದ್ರೆ ಅವನ ಬ್ರಾಹ್ಮಣನೇ ಆಗೋದಾ ಅಂತೇನು ಆಗೋದಿಲ್ಲ ಅಲ್ವೇ? ಹಾಗೇನೆ ಅವನನ್ನ ಕ್ಷತ್ರಿಯರಂತೆ ಗೌರವ ಕೊಡ್ತಾ ಇದ್ರು ಅಂತಾದ್ರೆ ಅವನು ಕ್ಷತ್ರಿಯರಂತೆ ಗೌರವ ಅಂತೆ ಅನ್ನೋದಲ್ಲಿ ಹೈಲೈಟ್. ಆದ್ರಿಂದ ಎಲ್ಲಾ ಆರ್ಗ್ಯುಮೆಂಟು, ಎಲ್ಲಾ ಡಿಸ್ಕಷನ್ನು ತಿರುವೆ ಹಾಕಿ ಏನೆಲ್ಲ ನೋಡಿದ್ರು ಮನುಸ್ಮೃತಿ ಮತ್ತು ಭಾಗವತ ಎರಡು ಇನ್ ಲೈನ್ ಕಾಣಿಸ್ತವೆ, ಒಂದೇ ಸಾಲಿನಲ್ಲಿ ನಿಂತಂತೆ ಕಾಣಿಸ್ತವೆ. ಎರಡೂ ಹೇಳೋದಿಷ್ಟೇನೆ, ವರ್ಣಾಶ್ರಮ ಧರ್ಮಗಳು ಹುಟ್ಟಿನಿಂದಲೇನೆ ಅನ್ನುವಂತಹದ್ದು, ಅದು ಹುಟ್ಟು ಗುಣಗಳಿಂದಲೇನೆ ಅನ್ನುವಂತಹದ್ದು ನಿರ್ಣಯ ಆಗುತ್ತೆ. ಆಮೇಲೆ ನಾವು 12, 13, 14ನೇ ಅಧ್ಯಾಯಗಳಲ್ಲಿ ಬ್ರಹ್ಮಚಾರಿ ಧರ್ಮ, ಗೃಹಸ್ಥನ ಧರ್ಮ, ವಾನಪ್ರಸ್ಥಾಶ್ರಮ ಧರ್ಮ, ಆಮೇಲೆ ಯತಿ ಧರ್ಮ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದುಂಟು. ಅಲ್ಲಿ ಯಾರು ಆಯಾಯ ಆಶ್ರಮಗಳ ಬಗ್ಗೆ, ಆಶ್ರಮ ಧರ್ಮಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಬೇಕು ಅನ್ನುವಂಥವ್ರು ಇರ್ತಾರೆ, ಅವರಿಗೆ ಅದು ಹೆಚ್ಚು ಸೂಕ್ತ. ಆಚರಣೆ ಬಗ್ಗೆ, ಊಟ ಕೂತಾಗ ತಂಬಿಗೆ ಬಲಗಡೆ ಇಟ್ಕೊಳ್ಬೇಕು, ಎಡಗಡೆ ಇಟ್ಕೊಳ್ಬೇಕು, ಇಂತಹ ವಿಚಾರಗಳ ಬಗ್ಗೆ ಎಲ್ಲ ಅಲ್ಲಿ ಚರ್ಚೆ ಆಗಿರುತ್ತೆ. ಈ ಗೃಹಸ್ಥದಲ್ಲಿ ಪೂರ್ವಕ ಕೂಡಬೇಕು ಇತ್ಯಾದಿ ಇತ್ಯಾದಿಗಳ ಬಗ್ಗೆ. ಜ್ಞಾನದ ದೃಷ್ಟಿಯಿಂದ ನಾವು ನೋಡಿದಾಗ 15ನೇ ಅಧ್ಯಾಯದ ಕೊನೆಗೆ ನಾವು ಬರ್ತೇವೆ. ಈ ಹಿಂದೆ ಹೇಳಿರುವಂತಹ ವರ್ಣಾಶ್ರಮ ಧರ್ಮಗಳು ನಮ್ಮನ್ನ ನಾವು ಈ ಶರೀರಾದಿಗಳು ಎಂದು ಭಾವಿಸದೆ ಈ ಶರೀರಕ್ಕಿಂತಲೂ ಭಿನ್ನವಾಗಿರುವ ಅಥವಾ ಎಲ್ಲಾ ಶರೀರಗಳಲ್ಲಿ ವ್ಯಾಪಿಸಿರುವ ಆತ್ಮವು ನಾನೇ ಎಂಬುದಾಗಿ ಆ ಜ್ಞಾನ ತಿಳಿದುಕೊಳ್ಳೋದಕ್ಕೆ ಈ ವರ್ಣಾಶ್ರಮ ಧರ್ಮಗಳು ಸಹಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಆ ವರ್ಣಾಶ್ರಮ ಧರ್ಮಗಳ ಪರಮಧೇಯ ಏನು, ಪರಮಧೇಯೋದ್ದೇಶ ಏನು ಅಂತ ಹೇಳಿದ್ರೆ ತತ್ವಜ್ಞಾನ ತಿಳಿದುಕೊಳ್ಬೇಕು, ನಾವು ಆತ್ಮಜ್ಞಾನವನ್ನು ಪಡೆದುಕೊಳ್ಬೇಕು. ಆದ್ದರಿಂದಲೇನೆ 10ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 9ನೇ ಅಧ್ಯಾಯ ಕೊನೆಯಿಂದಲೇ 10ನೇ ಅಧ್ಯಾಯದಿಂದಲೇ ಅಂತ 10, 11, 12, 13, 14 5 ಅಧ್ಯಾಯಗಳು ವರ್ಣಾಶ್ರಮ ಧರ್ಮಗಳ ಬಗ್ಗೆ ದೀರ್ಘವಾಗಿ ಚರ್ಚಿಸಿ 15ನೇ ಅಧ್ಯಾಯದ ಕೊನೆಯಲ್ಲಿ
ಆತ್ಮತತ್ವವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಆ ಆತ್ಮತತ್ವವನ್ನ ಕೇಳಿಸ್ಕೊಂಡ್ರೆ ಇದಕ್ಕೆ ಮೋಕ್ಷ ಧರ್ಮ ಅಂತಲೂ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ರೆ ಇದು ಭಾಗವತ ಕೇಳ್ತಾ ಇದ್ದೀವೋ ಅಥವಾ ಶಂಕರ ಭಗವತ್ಪಾದರ ಒಂದು ಕೃತಿ ಕೇಳ್ತಾ ಇದ್ದೀವೋ ಅನ್ನುವಷ್ಟು ಸಾಮ್ಯತೆ ನಾವು ಕಾಣ್ತೀವಿ. ಕಠೋಪನಿಷತ್ತಿನ ಆ ಒಂದು ರಥ, ಕುದುರೆಗಳು ಇತ್ಯಾದಿಗಳ ಒಂದು ಕಲ್ಪನೆ ಇಲ್ಲಿಯೂ ಪ್ರಾರಂಭವಾಗುತ್ತೆ. ಅಲ್ಲಿಂದಲೇನೆ ಶುರು ಮಾಡ್ತಾರೆ. 41ನೇ ಶ್ಲೋಕ, 15ನೇ ಅಧ್ಯಾಯ. ಆಹುಃ ಶರೀರಂ ರಥಮಿಂದ್ರಿಯಾಣಿ ಹಯಾನಭೀಷೂನ್ ಮನ ಇಂದ್ರಿಯೇಶಂ ವರ್ತ್ಮಾನಿ ಮಾತ್ರಾದಿಷಣಾಂಚ ಸೂತಂ ಸತ್ವಂ ಬೃಹದ್ಬಂಧುರಮೀಶ ಸೃಷ್ಟಂ. ಈ ಶರೀರವನ್ನು ಒಂದು ರಥ ಅಂತ ತಿಳಿದುಕೊಳ್ಬೇಕು. ಇಂದ್ರಿಯಗಳೇನಿದಾವೆ ಅವುಗಳು ಕುದುರೆಗಳು. ಮನಸ್ಸು ಆ ಕುದುರೆಗಳಿಗೆ ಕಟ್ಟಿರುವಂತಹ ಒಂದು ಏನ್ ಹೇಳ್ತೀವಿ ಅದಕ್ಕೆ, ಹಗ್ಗ. ಆ ಕುದುರೆಗಳನ್ನ ನಿಯಂತ್ರಿಸೋದಕ್ಕೆ ಕೈಯಲ್ಲಿ ಇರುತ್ತಲ್ಲ, ಲಗಾಮು ಅಂತ ಹೇಳ್ತೀವಲ್ಲ, ಅದು ಅಂತ. ಬುದ್ಧಿ ಯಾರು ಅಂದ್ರೆ ಆ ಲಗಾಮನ್ನ ಹಿಡಿದುಕೊಂಡಿರುವಂತಹ ಸಾರಥಿ, ಅದುವೇ ಬುದ್ಧಿ ಅಂತ. ಇಲ್ಲಿವರೆಗೂ ಕಠೋಪನಿಷತ್ತಿನ ಜೊತೆಗೆ ಸಾಮ್ಯಾಂಶ ಇದೆ. ಒಂದು ಎಕ್ಸ್ಟ್ರಾ ವಿಷಯ ಇಲ್ಲಿ ಹೇಳ್ತಾರೆ. ಒಂದೇನು 2-3 ಎಕ್ಸ್ಟ್ರಾ ವಿಷಯಗಳು ಹೇಳ್ತಾರೆ. ರಸ್ತೆ ಏನಿದೆ ಅಲ್ಲ ಅದೆಲ್ಲವೂ ವಿಷಯಗಳು ಅಂತ ಹೇಳ್ತಾರೆ. ಇದು ಕಠೋಪನಿಷತ್ತಿನಲ್ಲೂ ಇದೆ. ವರ್ತಮಾನಿ ಮಾತ್ರ, ಮಾತ್ರ ಅಂದ್ರೆ ವಿಷಯಗಳು. ರಸ್ತೆ ಇತ್ಯಾದಿಗಳೆಲ್ಲ ಅವೆಲ್ಲ ವಿಷಯಗಳು. ಇಂದ್ರಿಯಗಳು ವಿಷಯದ ಕಡೆ ಹೋಗ್ತವೆ, ಕುದುರೆಗಳು ರಸ್ತೆ ಕಡೆ ಹೋಗ್ತವೆ ಅನ್ನೋ ತರ. ಚಿತ್ತ ಅನ್ನುವಂತಹದ್ದೇನಿದೆ, ಚಿತ್ತ ಅಂದ್ರೇನು? ಅಂತಃಕರಣದಲ್ಲಿ 4 ವಿಭಾಗಗಳು: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿ. ಚಿತ್ತ ಅನ್ನುವಂತಹದ್ದೇನಿದೆ ಅದೆಲ್ಲವೂ ನಾವು ಮಾಡಿರುವಂತಹ ಕರ್ಮಗಳನ್ನ ಒಂದು ಕಡೆ ಶೇಖರಣೆ ಮಾಡ್ಕೊಂಡು ಇಟ್ಕೊಳ್ಳೋದು. ಒಂದು ರೀತಿ ಮೆಮರಿ ಡಿವೈಸ್ ಅಂತ ಹೇಳ್ಬೋದು. ಏನೇನೇನೇನಾಗುತ್ತೆ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಆ ಚಿತ್ತ ಅನ್ನುವಂತಹದ್ದೇ ಮುಂದೆ ಪ್ರಾಣೋತ್ಕ್ರಮಣವಾದಾಗ ವಾಸನಾ ಆಗಿ ಹೋಗುತ್ತೆ. ಮುಂದೆ ಮತ್ತೊಂದು ಶರೀರ ಪಡೆಯುವಾಗ ಈ ವಾಸನೆಯೇ ಕಾರಣ ಶರೀರವಾಗುತ್ತೆ. ಆದ್ರಿಂದ ಆ ಒಂದು ಲೆಕ್ಕಾಚಾರ ಅಥವಾ ಆ ಒಂದು ಕಲ್ಪನೆ ಮನಸ್ಸಿಗೆ ತಂದುಕೊಂಡು ಈ ಶ್ಲೋಕದಲ್ಲಿ ಹೇಳ್ತಾರೆ, ಚಿತ್ತವೇ ನಮಗೆ ಇರುವಂತಹ ಬಂಧನ ಅಂತ ಹೇಳ್ತಾರೆ. ಈ ಶರೀರವೆಲ್ಲ ವ್ಯಾಪಿಸಿರುವಂತಹ ಬಂಧುರಂ ಅಂದ್ರೆ ಯಾವುದು ಅಂದ್ರೆ ಬೃಹತ್ ಬಂಧುರಂ ಅಂದ್ರೆ ಯಾವುದು ಅಂದ್ರೆ ಅದು ಚಿತ್ತವೇ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡಿರುವಂತಹ ಎಲ್ಲಾ ಕರ್ಮಗಳು ಶೇಖರಣೆಯಾಗಿರುವಂತಹದ್ದು ಭಾಗ, ಅದುವೇ ಮುಂದೆ ವಾಸನ ಆಗುತ್ತೆ, ಅದೇ ಮುಂದೆ ಕಾರಣ ಶರೀರ ಅನ್ನುವಂತಹದ್ದಾಗುತ್ತೆ. ಆಮೇಲೆ ಆ ರಥಕ್ಕೆ ಕೆಳಗಡೆ 2 ಚಕ್ರಗಳ ಮಧ್ಯದಲ್ಲಿ ಒಂದು ಎಕ್ಸೈಲ್ ಅಂತ ಇರ್ತದಲ್ಲ, ಅದಕ್ಕೆ ಅಕ್ಷ ಅಂತ ಹೆಸರು. ಆ ಅಕ್ಷ ಯಾವುದು ಅಂತ ಹೇಳಿದ್ರೆ ದಶಪ್ರಾಣಗಳು ಅಂತ. ಅದೇನ್ರಿ ದಶಪ್ರಾಣಗಳು? ನಾವು ಪಂಚಪ್ರಾಣಗಳೇ ಬಹಳ ಪ್ರಸಿದ್ಧ ಇದ್ದೇವೆ ಅಂತ ಹೇಳ. ಪ್ರಸಿದ್ಧವಾಗಿರೋದು ಪಂಚಪ್ರಾಣ ಹೌದು. ಆ ಪಂಚಪ್ರಾಣಗಳಲ್ಲದೇನು ಇನ್ನೂ 5 ಪ್ರಾಣಗಳಿದಾವೆ. ಧನಂಜಯ, ಕೂರ್ಮ, ಕೃಕರ ಅಂತೆಲ್ಲ ಹೆಸರಿದಾವೆ. ಆಕಳಿಕೆದು, ಬಿಕ್ಕುವುದು, ಸೀನೋದು ಇತ್ಯಾದಿ ಆ ಕೆಲಸಗಳು ಮಾಡ್ತವೆ ಅದರಲ್ಲಿ. ಅವು 5, ಇವು 5 ಸೇರಿಸ್ಬಿಟ್ಟು 10 ಪ್ರಾಣಗಳು. ಆ ಚಕ್ರಗಳ ಮಧ್ಯದಲ್ಲಿರುವಂತಹ ದಂಡ ಏನಿದೆ ಎಕ್ಸೈಲ್, ಅದುವೇ ದಶಪ್ರಾಣಗಳು ಅಂತ. 2 ಚಕ್ರಗಳು ಯಾವುದು ಅಂತ ಕೇಳಿದ್ರಾಗ ಧರ್ಮಾಧರ್ಮವು, ಪಾಪ ಪುಣ್ಯಗಳು ಅಂತ ಇಟ್ಕೊಳ್ಳಿ, ಧರ್ಮ ಅಧರ್ಮ ಅಂತ ಇಟ್ಕೊಳ್ಳಿ. ಆಮೇಲೆ ಆ ಚಕ್ರದ ಆ ರಥದ ಒಡೆಯ ಯಾರು ಅಂತ ಕೇಳಿದ್ರೆ ರಥಿನಂ ಚಕ್ರೇ ರಥಿನಂ ಅಭಿಮಾನಂ ಜೀವಂ. ನಾನು ಎನ್ನುವ ಅಭಿಮಾನ ತಾಳಿರುವಂತಹ ಜೀವನೇ ಆ ರಥದಲ್ಲಿರುವಂತಹ ರಥಿ. ಅವನು ಆ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಅಥವಾ ಅವನ ಕೈಯಲ್ಲಿ ಒಂದು ರಥಿ ಅನ್ನೋದ್ರೆ ಅವನ ಕೈಯಲ್ಲಿ ಒಂದು ಧನಸ್ಸು ಇರುತ್ತೆ ತಾನೆ. ಆ ಧನಸ್ಸು ಯಾವುದು ಅಂತ ಕೇಳಿದ್ರೆ ಧನುರ್ಹಿತಸ್ಯ ಪ್ರಣವಂ. ಓಂಕಾರವೇ ಅವನ ಕೈಯಲ್ಲಿರುವಂತಹ ಧನಸ್ಸು ಅಂತ. ಆ ಓಂಕಾರ ಅನ್ನುವಂತಹ ಧನಸ್ಸು ಇದ್ಮೇಲೆ ಬಾಣ ಒಂದಿರುತ್ತಲ್ಲ, ಬಾಣ ಯಾವುದು ಅಂತ ಹೇಳಿದ್ರೆ ಶರಂತು ಜೀವಂ. ಜೀವನೇ ಅಲ್ಲಿರುವಂತಹ ಬಾಣ. ಜೀವವೇ ಯಾರನ್ನು ನಾವು
ಶುದ್ಧ ಜೀವ, ಶುದ್ಧಾತ್ಮ ಅಂತ ಯಾವ್ದನ್ನ ಕರಿತೀವಿ, ಈ ಶರೀರಾದಿಗಳ ಪಂಚಕೋಶ ವಿವೇಕ ಎಲ್ಲ ಮಾಡಿದಾಗ ತೀರಾ ಒಳಗಡೆ ಇರುವಂತದ್ದು ಪ್ರತ್ಯೇಗಾತ್ಮ ಅಂತ ಯಾವ್ದನ್ನ ಕರಿತೀವೋ ಅವನೇ ಆ ಬಾಣದಲ್ಲಿರುವಂತಹ, ಬಿಲ್ಲಿನಲ್ಲಿರುವಂತಹ ಬಾಣ. ಹಾಗಾದ್ರೆ ಆ ಪ್ರಾಣವ ಎನ್ನುವಂತಹ ಬಿಲ್ ಇಟ್ಕೊಂಡು, ಪ್ರತ್ಯಗಾತ್ಮ ಎನ್ನುವಂತಹ ಬಾಣವನ್ನ ಇಟ್ಟುಕೊಂಡು ಗುರಿ ಮಾಡೋದು ಯಾತಕ್ಕೆ, ಲಕ್ಷ್ಯ ಮಾಡೋದು ಯಾತಕ್ಕೆ? ಪರಮೇವ ಲಕ್ಷ್ಯಂ, ಆ ಪರಂ ಆತ್ಮನೇ, ಪರಬ್ರಹ್ಮ ವಸ್ತುವೇನೇ ಲಕ್ಷ್ಯ ಎನ್ನುವಂತಹ ರೀತಿಯಲ್ಲಿ ಬಹಳ ಸುಂದರವಾಗಿರುವಂತಹ ಕಲ್ಪನೆಯನ್ನು ನಾವು ಈ ಶ್ಲೋಕಗಳಲ್ಲಿ ನೋಡ್ತೇವೆ. ಇನ್ನು ಆ ಲಕ್ಷ್ಯಕ್ಕೆ ಅಡ್ಡಿ ಬರುವಂತಹ ಶತ್ರುಗಳು ಇರ್ತಾರೆ. ಆ ಲಕ್ಷ್ಯವನ್ನ ನಾವು ತಲುಪದೇ ಇರುವಂತೆ ಮಾಡೋದಕ್ಕೆ ಮಧ್ಯದಲ್ಲಿ ಶತ್ರುಗಳು ಬರ್ತಾರೆ. ಆ ಶತ್ರುಗಳನ್ನ ನಾನು ಆ ಶತ್ರುಗಳ ಜೊತೆಗೆ ಹೋರಾಡಬೇಕು. ಯಾವ್ದಾದ್ರು ಶತ್ರುಗಳು ಅಂತ ಕೇಳಿದ್ರೆ ಮುಂದಿನ ಶ್ಲೋಕದಲ್ಲಿ, 2 ಶ್ಲೋಕದಲ್ಲಿ ಹೇಳ್ತಾರೆ. ರಾಗೋ ದ್ವೇಷಶ್ಚ ಲೋಭಶ್ಚ ಶೋಕೋ ಮೋಹೌ ಭಯಂ ಮದಃ ಮಾನೋವಮಾನೋ ಸೂಯಾ ಚ ಮಾಯಾ ಹಿಂಸಾ ಚ ಮತ್ಸರಃ ರಜಃ ಪ್ರಮಾದ ಕ್ಷುನ್ನಿದ್ರಾ ಶತ್ರವಸ್ತೇವ ಮಾದಯಃ. ರಾಗ ಅಂದ್ರೆ ಪ್ರೀತಿ, ದ್ವೇಷ ಅಂದ್ರೆ ಗೊತ್ತು ನಿಮ್ಗೆ, ಲೋಭ ಇನ್ನೊಬ್ಬರಲ್ಲಿರುವ ವಸ್ತು ನನಗೆ ಬೇಕು ಅನ್ನೋ ಭಾವನೆ ಲೋಭ, ಶೋಕ ಆ ಭಾವನೆ, ಆ ಇನ್ನೊಬ್ಬರ ವಸ್ತು ನನಗೆ ಸಿಗದೇ ಇರುವಾಗ ಅಥವಾ ನನ್ನಲ್ಲಿರುವ ವಸ್ತು ಕಳೆದುಕೊಂಡಾಗ ಉಂಟಾಗೋದೇ ಶೋಕ. ಮೋಹ ಲೋಭದಿಂದ ಪಡೆದುಕೊಂಡಂತಹ ವಸ್ತುವನ್ನ ಮತ್ತೊಂದು ಬಾರಿ ಮತ್ತೆ ಬೇಕು ಬೇಕು ಅಂತ ಕೇಳೋದೇನಿದೆಯಲ್ಲ ಅದಕ್ಕೆ ಮೋಹ ಅಂತ. ಭಯ, ಭಯ ಅಂದ್ರೆ ಗೊತ್ತು. ಮದ ಅಭಿಮಾನ ಅತಿರೇಕವಾದಾಗ ಅದು ಮದವಾಗುತ್ತೆ. ಮಾನಹ ಅಂದ್ರೆ ಸನ್ಮಾನ ಗೌರವ, ಅವಮಾನ ಅದಕ್ಕೆ ವಿರುದ್ಧ. ಅಸೂಯೆ, ಮಾಯಾ ಮತ್ತು ಹಿಂಸಾ, ಮತ್ಸರ ಇವೆಲ್ಲವೂ ಇದರ ಜೊತೆಗೆ ರಜೋಗುಣ, ಪ್ರಮಾದ, ಪ್ರಮಾದ ಅಂದ್ರೆ ಅವಿವೇಕ, ಕ್ಷುತ್ ಹಸಿವು, ನಿದ್ರಾ ನಿದ್ದೆ ಇತ್ಯಾದಿಗಳು ಶತ್ರುಗಳು ಅಂತ ಹೇಳ್ತಾರೆ. ಈ ಶತ್ರುಗಳನ್ನ ಹೊಡೆದೋಡಿಸಿದ ಮೇಲೆ ಲಕ್ಷ್ಯ ನಮಗೆ ಸ್ಪಷ್ಟವಾಗುತ್ತೆ, ನಾವು ಆ ಲಕ್ಷ್ಯವನ್ನ ಭೇದಿಸಬಹುದು ಅಂತ ಆಗುತ್ತೆ. ಈ ಎಲ್ಲಾ ಶತ್ರುಗಳು ಮೂಲವಾಗಿ ಹುಟ್ಟಿರುವಂತಹದ್ದು ರಜಸ್ತಮ ಸತ್ವ ಗುಣಗಳಿಂದಲೇನೆ. ಸತ್ವರಜಸ್ತಮ ಗುಣಗಳಿಂದ, ತ್ರಿಗುಣಾತ್ಮಕದಿಂದ ಅಂದ್ರೆ ತ್ರಿಗುಣಾತ್ಮವಾಗಿರುವಂತಹ ಪ್ರಕೃತಿಯಿಂದ ಅಥವಾ ಮಾಯೆಯಿಂದ ಅನ್ನುವಂಥದ್ದು. ಆದ್ರಿಂದ ಮೊದಲು ನಾವು ಗೆಲ್ಲಬೇಕಾಗಿರುವಂತಹದ್ದು ಆ ಮಾಯೆಯನ್ನು ಅನ್ನೋ ಮಾತು ಬಂತು. ಆಮೇಲೆ ಆ ಮಾಯೆಯನ್ನು ಗೆದ್ರೆ ಲಕ್ಷ್ಯವಾಗಿರುವಂತಹ ಪರಬ್ರಹ್ಮ ವಸ್ತುವು ಸಹಜವಾಗಿ ಪ್ರಾಪ್ತವಾಗುತ್ತೆ ಅನ್ನೋ ರೀತಿಯಲ್ಲಿ ಆ ಒಂದು ಸುಂದರ ದೃಷ್ಟಾಂತ ಕೊಟ್ಟಿರುವಾಗ ಆ ರೀತಿ ಭಾಷೆಯಲ್ಲಿ ಹೇಳ್ಬೇಕ. ಆ ಲಕ್ಷ್ಯವನ್ನ ಭೇದಿಸೋದಕ್ಕೆ ಭಗವಂತ ನಮಗೆ 2 ಮಾರ್ಗ ಕೊಟ್ಟಿದ್ದಾನೆ. ಮೊದಲನೇದಾಗಿ ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧಂ ಕರ್ಮ ವೈದಿಕಂ ಆವರ್ತೇತ ಪ್ರವೃತ್ತೇನ ನಿವೃತ್ತೇನ್ನಾಶ್ನುತೆ ಮೃತಂ. ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅನ್ನೋ ರೀತಿಯಲ್ಲಿ 2 ಪ್ರಕಾರದ ಧರ್ಮ ಅಂತ ಹೇಳಿದೆ. ಇವೆರಡೂ ವೈದಿಕಂ, ವೇದೋಕ್ತವಾಗಿರುವಂತಹದ್ದೇ ಇವು. ವೈದಿಕಂ ಕರ್ಮ, 2 ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ 2 ವೈದಿಕ ಕರ್ಮಗಳೇ. ಮೊದಲನೇದು ಪ್ರವೃತ್ತೇನ ಆವರ್ತೇತ, ಪ್ರವೃತ್ತಿ ಕರ್ಮಗಳಿಂದ ನಾನು ಜನನ ಮರಣ ರೂಪಿಯಾಗಿರುವಂತಹ ಸಂಸಾರದಲ್ಲಿ ಹೋಗಿ ಸೇರ್ತೇನೆ. ನಿವೃತ್ತೇನ ಅಶ್ನುತೆ ಮೃತಂ, ನಿವೃತ್ತಿ ಕರ್ಮಗಳಿಂದ ನಾನು ಅಮೃತತ್ವವನ್ನ ಪಡ್ಕೊಳ್ತೇನೆ ಅಂತ. ಪ್ರವೃತ್ತಿ ಧರ್ಮ ಅಂದ್ರೆ ಏನೇನು ಅನ್ನೋದಕ್ಕೆ ಮುಂದೆ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ 3-4 ಶ್ಲೋಕಗಳಾಗ್ತವೆ. ಅವುಗಳನ್ನ ಶ್ಲೋಕ ಓದ್ದೇನೆ, ನೇರವಾಗಿ ಅರ್ಥ ಹೇಳ್ತೇನೆ. ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಇಷ್ಟಿ, ಸೋಮಯಾಗ ಇತ್ಯಾದಿ ಇತ್ಯಾದಿ ಶ್ರೌತ ಕರ್ಮಗಳು, ವಿವಾಹ, ಉಪನಯನ, ಗೃಹ ಪ್ರವೇಶ
ಇತ್ಯಾದಿ ಇತ್ಯಾದಿ ಸ್ಮಾರ್ಥ ಕರ್ಮಗಳು ಇವೆಲ್ಲವೂ ಸೇರಿಸಿಬಿಟ್ಟು ಪ್ರವೃತ್ತಿ ಧರ್ಮ ಅಂತ ಬರ್ತದೆ. ಇದರಲ್ಲಿಯೇನೆ ವೈಶ್ವದೇವ, ಬ್ರಹ್ಮಯಜ್ಞ, ಸಂಧ್ಯಾ ವಂದನೆ ಆ ಎಲ್ಲವೂ ಇದರಲ್ಲಿಯೇನೆ ಬರೋದು. ಈ ಕರ್ಮಗಳು ನಮಗೆ ಏನೋ ಒಂದು ಫಲ ತಂದು ಕೊಡ್ತವೆ ಅಥವಾ ನಮಗೆ ಬೇಕಾಗಿರೋದನ್ನು ಪಡೆದುಕೊಳ್ಳೋದಕ್ಕೆ ಇರ್ತವೆ. ಆದ್ದರಿಂದ ಇವುಗಳಿಗೆ ಇಷ್ಟ ಕರ್ಮಗಳು ಅಂತ ಕರೀತಾರೆ. ಇನ್ನೂ ಕೆಲವು ಕರ್ಮಗಳಿದಾವೆ, ಅವು ಪ್ರವೃತ್ತಿ ಕರ್ಮಗಳೇ, ಆದ್ರೆ ಅವು ನಮಗೇನೋ ತಕ್ಷಣ ಪಡ್ಕೊಳ್ಳೋದು ಅಂತ ಏನಿರೋದಿಲ್ಲ. ಅದರಲ್ಲಿ ಏನು ಅಂದ್ರೆ ಇನ್ನೊಬ್ರಿಗೆ ಅನುಕೂಲ ಆಗಲಿ, ಉಪಯೋಗ ಆಗಲಿ ಅಂತೇಳಿ ದೇವಾಲಯ ಕಟ್ಸೋದು, ಕೆರೆ ತೋಡಿಸೋದು, ಬಾವಿ ತೋಡಿಸೋದು ಇತ್ಯಾದಿಗಳೇನಿದಾವೆ ಇವುಗಳಿಗೆ ಪೂರ್ತ ಅಂತ ಕರೀತಾರೆ. ಹಾಗಾಗಿ ಪ್ರವೃತ್ತಿ ಧರ್ಮಗಳಲ್ಲಿ ಇಷ್ಟಾಪೂರ್ತಗಳು ಇರ್ತವೆ ಅಂತ ಆಗತ್ತೆ. ಇಷ್ಟ ಅಂದ್ರೆ ನಾನ್ ಪಡ್ಕೊಳ್ಳೋದು, ಪೂರ್ತ ಅಂತ ಹೇಳಿದ್ರೆ ಸಮಾಜಕ್ಕೆ ಅನುಕೂಲ ಆಗುವಂತಹ ಕರ್ಮಗಳು. ಇವು ಇಷ್ಟಾಪೂರ್ತಗಳನ್ನ ಮಾಡಿದಾಗ ಆಯಾ ಎಷ್ಟೇ ತನಗೆ ಇಚ್ಛೆಯನ್ನ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ಮಾಡಿರುವಂತಹ ಕರ್ಮಗಳ ಆಧಾರದ ಮೇಲೆ ಅಗ್ನಿಯಲ್ಲಿ ಏನು ಆಹುತಿಯನ್ನು ಹಾಕ್ತಾನೆ, ಆ ಅಗ್ನಿಯ ಹವಿಸ್ಸು ಅಂತ ಏನೇನಿರ್ತದೆ ಅದು ಪುರೋಡಾಶ ಆಗಿರಲಿ, ಚರು ಆಗಿರಲಿ, ಆಜ್ಯ ಆಗಿರಲಿ, ಆಜ್ಯ ಅಂದ್ರೆ ತುಪ್ಪ ಇತ್ಯಾದಿಗಳೇನೇನು ಹೋಮದ್ರವ್ಯಗಳು ಆ ಎಲ್ಲವೂ ಸೂಕ್ಷ್ಮ ರೂಪ ತಾಳಿ ಧೂಮ ಯಜಮಾನ, ಯಾರು ಯಜಮಾನ ಇರ್ತಾನೆ, ಯಜ್ಞ ಮಾಡಿರ್ತಾನೆ, ಆ ಯಜಮಾನನ ಜೊತೆಗೆ ಧೂಮ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನ ಎಂಬಿ ಇತ್ಯಾದಿ ಆತಿವಾಹಿಕ ಅನ್ನೋ ಪದ ಬಳಸ್ತಾರೆ. ಆತಿವಾಹಿಕ ಅಂದ್ರೇನು? ಎತ್ಕೊಂಡು ಹೋಗುವಂತಹದ್ದು, ಹೊತ್ಕೊಂಡು ಹೋಗುವಂತಹ ದೇವತೆಗಳು. ಧೂಮ ಅಂದ್ರೆ ಹೊಗೆ. ಹಾಗೇನೆ ರಾತ್ರಿ ಅಂದ್ರೆ ರಾತ್ರಿ ಸಮಯ, ಕೃಷ್ಣಪಕ್ಷ ಶುಕ್ಲ ಪಕ್ಷ, ಕೃಷ್ಣ ಪಕ್ಷದಲ್ಲಿ ಕೃಷ್ಣ ಪಕ್ಷ, ದಕ್ಷಿಣಾಯನ ಉತ್ತರಾಯಣ ಅನ್ನೋದ್ರಲ್ಲಿ ದಕ್ಷಿಣಾಯನ. ಇವುಗಳು ಕೆಳಗಡೆಯಿಂದ ಹೊತ್ತಿಕೊಂಡು ಹೋಗುವಂತಹ, ಮೇಲ್ಗಡೆ ಹೊತ್ತುಕೊಂಡು ಹೋಗುವಂತಹ ದೇವತೆಗಳು ಇವರು. ಅಗ್ನಿಯಲ್ಲಿ ಹಾಕಿರುವಂತಹ ಆಹುತಿಗಳು ಅವು ಧೂಮದ ರೂಪದಲ್ಲಿ ಆ ಆಹುತಿಯ ಸತ್ವವನ್ನ ತೆಗೆದುಕೊಂಡು ಮೇಲಕ್ಕೆ ಹೋಗ್ತವೆ. ಮೊಟ್ಟ ಮೊದಲು ಚಂದ್ರಲೋಕಕ್ಕೆ ಹೋಗ್ತವೆ. ಆ ಚಂದ್ರಲೋಕದಲ್ಲಿ ಹೋಗಿ ದೇವತಾ ರೂಪವನ್ನ ತಾಳ್ತವೆ. ಆ ದೇವತಾ ರೂಪವನ್ನ ಅಮೃತಮಯವಾಗಿರುವಂತಹ ಶರೀರ ಪಡೆದುಕೊಂಡು ಆ ದೇವತಾ ರೂಪದಲ್ಲಿ ಹೋಗಿ ಯಾವ ದೇವತೆ ಉದ್ದೇಶಿಸಿ ಹವನ ಮಾಡಿರ್ತಾರೆಯೋ ಆ ದೇವತೆಗೆ ಫಲವನ್ನ, ಆ ಹವಿರ್ಭಾಗವನ್ನ ಕೊಟ್ಟು ಅವುಗಳು ಆ ದೇವತೆ ತೃಪ್ತರಾದಾಗ ಈ ಯಜಮಾನನಿಗೆ ವರರೂಪವಾಗಿ ಫಲ ಇತ್ಯಾದಿಗಳು ಕೊಡ್ತಾರೆ. ಅವನಿಗೆ ಏನೇನ್ ಬೇಕೋ ಆ ಎಲ್ಲಾ ಕೆಲಸಗಳು ಕೊಡ್ತಾರೆ. ವಿಶೇಷವಾಗಿ ಹೇಳೋದು ಅಂತ ಹೇಳಿದ್ರೆ ಮಳೆ ರೂಪದಿಂದ ಅವನಿಗೆ ವರ ಕೊಡ್ತಾರೆ ಅಂತ ಹೇಳ್ತಾರೆ. ಮಳೆ ರೂಪದಿಂದ ಅವನಿಗೆ ಹೇಗ್ರಿ ಇಷ್ಟ ಸಿದ್ಧಿ ಆಗುತ್ತೆ ಅಂತ ಕೇಳಿದ್ರೆ, ಸಾಧಾರಣವಾಗಿ ಸಕಾಲಕ್ಕೆ ಮಳೆ ಆಗುವುದರಿಂದ ಬೆಳೆ ಅನ್ನೋದು ಚೆನ್ನಾಗಿ ಬಂದು ಸಮೃದ್ಧಿ ಅನ್ನೋದು ತನ್ನಷ್ಟಕ್ಕೆ ತಾನೇ ನಡೀತದೆ. ಆದ್ರಿಂದ ಆ ಮೂಲಕವಾಗಿ ಮಳೆ ರೂಪವಾಗಿ ವರ ಕೊಡ್ತಾರೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೇನೆ ಆ ಯಜಮಾನ ಅವನು ಪುಣ್ಯ ಇರೋವರೆಗೂ, ಅಂದ್ರೆ ಆ ಕರ್ಮದ ಪ್ರಭಾವ ಅಥವಾ ಪುಣ್ಯ ಪ್ರಭಾವ ಇರೋವರೆಗೂ ಆ ರೂಪದಲ್ಲಿ ಧೂಮದ ಜೊತೆಗೆ ಇವನು ಯಜಮಾನ ಏನ್ ಮೇಲೆ ಹೋಗಿರ್ತಾನಲ್ಲ, ಅಂದ್ರೆ ಅವನ್ ಶರೀರ ಇತ್ಯಾದಿಗಳು ಮುಗಿದ ಮೇಲೆ, ಪ್ರಾರಬ್ಧ ಮುಗಿದ ಮೇಲೆ ಅಂತ ಇಟ್ಕೊಳ್ಳಿ, ಆವಾಗ ಹೋಗಿರ್ತಾನಲ್ಲ, ಅವನು ಪುಣ್ಯ ಕ್ಷಯ ಆಗುವವರೆಗೂ ಅಲ್ಲಿರ್ತಾನೆ. ಇದ್ದ ಮೇಲೆ ಅವನು ದೇವತಾಕಾರದಲ್ಲಿಯೇನೆ, ದೇವತಾ ಶರೀರದಲ್ಲಿಯೇನೆ ಇರ್ತಾನೆ ಧೂಮದ ಜೊತೆಗೆ ಹೋಗಿ. ಯಾವಾಗ ಅವನು ಪುಣ್ಯ ಕ್ಷಯ ಆಗುತ್ತೋ ತತ್ಕ್ಷಣದಲ್ಲಿ ಅವನು ಕರಗಿ ನೀರಾಗ್ತಾನೆ. ನೀರಾಗಿ ಇಂದ್ರನ ಆಜ್ಞೆಯ ಮೇಲೆಗೆ ವರುಣ ಲೋಕಕ್ಕೆ ಹೋಗ್ತಾನೆ. ವರುಣ ಲೋಕಕ್ಕೆ ಹೋಗಿ ಮಳೆ ರೂಪದಲ್ಲಿ ಭೂಮಿ ಮೇಲೆ ಬೀಳ್ತಾನೆ. ಭೂಮಿ ಮೇಲೆ ಬಿದ್ದು ಬರುವಂತಹದ್ದು, ಇವಾಗ ಮೇಲಿಂದ ಕೆಳಗಡೆ ಬರುವಂತಹದ್ದು ಅದು ಯಾವ್ದ್ಯಾವುದು ಅಂತ ಕೇಳಿದ್ರೆ ಪರ್ಜನ್ಯ, ಹಗಲು, ಶುಕ್ಲ ಪಕ್ಷ ಮತ್ತು ಉದಗಾಯನ ಅನ್ನೋ ರೀತಿಯಲ್ಲಿ ಹೇಳ್ತೀವಿ. ವಿಶೇಷ ಈ ಸಂದರ್ಭದಲ್ಲಿ ನಾವು ಪರ್ಜನ್ಯ
ಅಂತ ತೆಗೆದುಕೊಳ್ಳೋಣ. ಪರ್ಜನ್ಯದ ರೂಪದಲ್ಲಿ ಕೆಳಗಡೆ ಬರ್ತಾನೆ, ಮಳೆ ರೂಪದಲ್ಲಿ ಕೆಳಗಡೆ ಬಂದು ಕೃಷಿ ಭೂಮಿ ಮೇಲೆ ಬಿತ್ತಿರುವಂತಹ ಜೋಳನೋ ಭತ್ತನೋ ರಾಗಿನೋ ಅವುಗಳಲ್ಲಿ ಸೇರ್ಕೊಂಡ್ಬಿಟ್ಟು ಆಮೇಲೆ ಅವನು ಪುರುಷನು ಸೇವಿಸಿದಾಗ ಅನ್ನವು ಜೀರ್ಣಿಸಿ ರಕ್ತವಾಗಿ ಮಾಂಸವಾಗಿ ಮಜ್ಜ ಆಗಿ ಅಸ್ಥಿಯಾಗಿ ಮೇಧಸ್ಸಾಗಿ ಆಮೇಲೆ ಶುಕ್ರವಾಗಿ ಸ್ತ್ರೀ ಗರ್ಭದಲ್ಲಿ ಹೋಗಿ ಸೇರ್ಕೊಳ್ತದೆ. ಆಮೇಲೆ ಗರ್ಭದಲ್ಲಿ ಶರೀರಾಕೃತಿಯನ್ನು ಪಡೆದುಕೊಳ್ತಾನೆ. ಆಮೇಲೆ ಮತ್ತೆ ಪ್ರಸವ ಇತ್ಯಾದಿಗಳ ಮೂಲಕವಾಗಿ ಭೂಮಿ ಮೇಲೆ ಬರುವಂತವನಾಗ್ತಾನೆ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ಈ ಚಕ್ರಕ್ಕೆ ಸಂಸಾರ ಅನ್ನುವಂತಹದ್ದು ಕರೀತಾರೆ. ಇದು ನೀನು ಮಾಡುವಂತಹ ಪ್ರವೃತ್ತಿ ಧರ್ಮದಿಂದ ಹೀಗಾಗುತ್ತೆ ಅಂತ ಹೇಳಿದಾಗ ಆಯ್ತು. ಅಂದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಅಲ್ಲಿ ಇರ್ತೀಯಾ, ಪುಣ್ಯಕ್ಷೇತ್ರವರೆಗೂ ಇರ್ತೀಯಾ, ಆಮೇಲೆ ಇಲ್ಲಿ ಬರ್ತೀಯಾ ಅನ್ನುವಂಥದ್ದು ಇದು ಹೇಳೋದು. ನೀನು ಇದರಲ್ಲಿ ಆಸಕ್ತಿ ಇದ್ರೆ ನೀನು ಇದನ್ನೇ ಮಾಡು, ಏನ್ ತೊಂದರೆ ಇಲ್ಲ. ಇದಕ್ಕೇನ್ ಹೆಸರು? ಪಿತೃಯಾನ ಅಂತ ಹೆಸರು ಇದಕ್ಕೆ. ಈ ಸರ್ಕಲ್ಗೆ, ಈ ಒಂದು ಮಾರ್ಗಕ್ಕೆ ಪಿತೃಯಾನ ಅಂತ ಹೆಸರು. ನೀನು ಇದರಲ್ಲಿ ಆಸಕ್ತಿ ಇದೆ, ನೀನು ಇದನ್ನೇ ಮಾಡು, ಪರವಾಗಿಲ್ಲ. ಎಲ್ಲಿವರೆಗೂ ಇದು ಬೇಸರ ಅಂತ ಬರುತ್ತೋ, ಸಾಕು ಅಂತ ಬರುತ್ತೋ ಅಲ್ಲಿವರೆಗೂ ನೀನು ಇದೇ ಮಾಡು, ಏನ್ ತೊಂದರೆ ಇಲ್ಲ. ಯಾವಾಗ ಅದು ನಿನಗೆ ಬೇಸರ ಅಂತ ಆಗುತ್ತೋ ಅಥವಾ ಸಾಕಪ್ಪ ನನಗೆ ಎಷ್ಟು ಅಂತ ಈ ಸಂಸಾರದಲ್ಲಿ ಸುತ್ತಾಕೊಳ್ಳೋದು ಬೇಡ ಅಂತ ಅನಿಸುತ್ತೋ, ಆವಾಗ ನೀನ್ ಮಾಡ್ತಾ ಇರುವಂತಹ ಅದೇ ಕರ್ಮಗಳನ್ನ, ಅಗ್ನಿಹೋತ್ರ, ದರ್ಶಪೂರ್ಣಮಾಸ ಇತ್ಯಾದಿ ಇತ್ಯಾದಿ ಅದೇ ಕರ್ಮಗಳನ್ನ ನಿಷ್ಕಾಮ ಭಾವದಿಂದ ಮಾಡಿದ್ರೆ ಆವಾಗ ಅದೇ ಕರ್ಮಗಳು ನಿವೃತ್ತಿ ಕರ್ಮಗಳಾಗ್ತವೆ. ಮಾಡೋದು ಅದೇ ಕೆಲಸನೇ, ನಿಷ್ಕಾಮ ಕರ್ಮದಿಂದ ಮಾಡಿದಾಗ ಅವು ನಿವೃತ್ತಿ ಕರ್ಮಗಳು ಅಂತ ಆಗ್ತವೆ. ಸಕಾಮದಿಂದ ಮಾಡಿದಾಗ ಪ್ರವೃತ್ತಿ ಕರ್ಮಗಳಾಗ್ತವೆ. ಆ ಆದಾಗ ನಿವೃತ್ತಿ ಕರ್ಮಗಳು ಆದಾಗ ಆವಾಗ ಅವನು ಇಲ್ಲಿಂದ ಮೇಲಕ್ಕೆ ಹೋಗುವಾಗ ಅಗ್ನಿ, ಸೂರ್ಯ, ಹಗಲು, ಶುಕ್ಲ ಪಕ್ಷ, ಪೂರ್ಣಿಮೆ ಮತ್ತು ಉತ್ತರಾಯಣ, ಈ ಅಭಿಮಾನಿ ದೇವತೆಗಳ, ಇವು ಎಲ್ಲ ದೇವತೆಗಳ ಹೆಸರು ಇವೆಲ್ಲ. ಈ ದೇವತೆಗಳ ರೂಪದಲ್ಲಿ ಅವನು ಮೇಲಕ್ಕೆ ಹೋಗಿ, ಆ ಮೇಲಕ್ಕೆ ಹೋಗುವಾಗ ಸ್ಥೂಲ ಶರೀರವನ್ನ ಸೂಕ್ಷ್ಮ ಶರೀರದಲ್ಲಿ ಲಯ ಮಾಡಿ, ಸೂಕ್ಷ್ಮ ಶರೀರವನ್ನ ಕಾರಣ ಶರೀರದಲ್ಲಿ ಲಯ ಮಾಡಿ, ಕಾರಣ ಶರೀರವನ್ನ ತುರಿಯದಲ್ಲಿ ಲಯ ಮಾಡೋದು. ಅಂದ್ರೆ ಇನ್ನಿಲ್ಲದಂತೆ, ಏನು ಇಲ್ಲ, ಕಾರಣ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಶರೀರ ಇಲ್ಲದಂತಾಗಿ ಆವಾಗ ಅವನು ಸಾಕ್ಷಿ ಅನಿಸಿರುವ, ಚಿತ್ ಅನಿಸಿರುವ, ಚೈತನ್ಯ ಎನಿಸಿರುವ ಆ ಆತ್ಮನಲ್ಲಿ, ತುರಿಯ ಆತ್ಮನಲ್ಲಿ ಒಂದಾಗಿ ಇವನು ತುರಿಯನೇ ಆಗ್ತಾನೆ. ಆವಾಗ ಅವನು ಈ ಜನನ ಮರಣ ರೂಪವಾಗಿರುವಂತಹ ಲೋಕಕ್ಕೆ ಗಮನ ಮತ್ತು ಆ ಲೋಕದಿಂದ ಆಗಮನ ಎನ್ನುವಂತಹ ಯಾವ ಕ್ರಿಯೆಗಳಿಗೆ, ಚಟುವಟಿಕೆಗಳಿಗೆ ಸಂಬಂಧಿಸಲ್ಪಡೋದಿಲ್ಲ, ತುಳುಕೋದಿಲ್ಲ, ಅದರ ಜೊತೆಗೆ ಅವನು ಸೇರಿಸಿಕೊಳ್ಳೋದಿಲ್ಲ. ಆದ್ದರಿಂದ ಇದೇನು ಹೇಳಿದಾಗಾಯ್ತು ಅಂದ್ರೆ ಅವನು ಜೀವನ್ಮುಕ್ತನೇ ಆಗ್ತಾನೆ ಅಂತ. ಈ ಸ್ಥೂಲವನ್ನು ಸೂಕ್ಷ್ಮದಲ್ಲಿ ಶರೀರ ಲಯಗೊಳಿಸೋದು ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು ಅಂತ ನೋಡಿದಾಗ, ಮೊಟ್ಟ ಮೊದಲು ವಿಷಯಗಳ ಕಡೆಗೇನೆ ಗಮನ ಹರಿಸಿರುವಂತಹ ನಮ್ಮ ಗಮನವನ್ನ ವಿಷಯಗಳಿಂದ ತೆಗೆದುಬಿಟ್ಟು ಮೊದಲನೇ ಹಂತದಲ್ಲಿ ಇಂದ್ರಿಯಗಳ ಮೇಲೆ ಗಮನ ಕೊಡೋದು, ಫೋಕಸ್ ಶಿಫ್ಟ್ ಮಾಡೋದು. ನಮ್ಮ ಫೋಕಸ್ ಅನ್ನ ವಿಷಯಗಳಿಂದ ಇಂದ್ರಿಯಗಳ ಮೇಲೆ ಮೊದಲನೇ ಹಂತದಲ್ಲಿ. ಯಾಕೆ ನಾನು ನನ್ನ ಕಣ್ಣನ್ನೇ ಗಮನಿಸೋದು, ಕಣ್ಣು ಏನ್ ನೋಡ್ತಾ ಇದೆ, ನಾನು ನನ್ನ ನಾಲಿಗೆಯನ್ನೇ ಗಮನಿಸೋದು, ನಾಲಿಗೆ ಏನ್ ಬಯಸ್ತಾ ಇದೆ, ಓಹೋ ಅದಾ ಬೇಡ ಅಂತ. ಹೀಗೆ ಇಂದ್ರಿಯಗಳ ಮೇಲೇನೆ ಗಮನ ಇಡೋದು ಮೊದಲನೇ ಹಂತದಲ್ಲಿ. ಆಮೇಲೆ ಇಂದ್ರಿಯಗಳಿಂದ ತಿನ್ನು ಒಳಗಡೆ ಹೋಗಿ ಮನಸ್ಸಿನ ಮೇಲೆ ಗಮನ ಇಡೋದು. ಯಾವಾಗ ವಿಷಯಗಳಿಂದ ಗಮನ ಇಂದ್ರಿಯಗಳಿಗೆ ಬಂತೋ, ಇಂದ್ರಿಯಗಳಿಂದ ಗಮನ ಮನಸ್ಸಿಗೆ ಹೋಯ್ತು, ಸ್ಥೂಲ ಶರೀರ ಹೊರಟೋಯ್ತು, ಸ್ಥೂಲ ಶರೀರ ಲಯವಾಯ್ತು ಅಂತ ಅನ್ನೋದು ಅವಾಗಿದೆ. ಆವಾಗ ಮನಸ್ಸಿನಿಂದಲೂ ಗಮನ ಹರಿಸಿ ತೀರಾ ಒಳಗಡೆ ಇರುವಂತಹ ಆ
ಪ್ರತ್ಯಗಾತ್ಮನಲ್ಲಿ ಲಯ ಮಾಡೋದು ಅಂತೇನಿದೆಯಲ್ಲ ಅದು ಸೂಕ್ಷ್ಮ ಶರೀರ ಲಯ ಅಂತ. ಅವಾಗ ಮನಸ್ಸಿನ ಗಮನನೂ ಇಲ್ಲ, ತೀರಾ ಅದ್ರ ಒಳಗಡೆ ಇರುವಂತಹದ್ದು ಗಮನ. ಅದಕ್ಕೆ ಉಪಾಸನಾ ಮಾರ್ಗದಲ್ಲಿ ಅನುಕೂಲವಾಗುತ್ತೆ. ಅದಕ್ಕೆ ಧ್ಯಾನ, ನಿರ್ವಿಕಲ್ಪ ಧ್ಯಾನ ಅನ್ನೋ ಪದ ಬಳಸ್ತಾರೆ. ಆ ಮಾರ್ಗದಲ್ಲಿ ಹೋದಾಗ ನಾವು ನಿರ್ವಿಕಲ್ಪ ಧ್ಯಾನವನ್ನು ಪಡೆದುಕೊಳ್ಳೋದು. ಆ ಉಪಾಸನಾ ಮಾರ್ಗ ಅನ್ನುವಂಥದ್ದು ಈ ಕೆಲಸ ಮಾಡೋದಕ್ಕೆ ಒಂದು ರೀತಿ ಬಹಳ ಹೆಲ್ಪ್ಫುಲ್, ಅನಿವಾರ್ಯ ಅಂತೇನಲ್ಲ, ಹೆಲ್ಪ್ಫುಲ್ ಆಗಿರುತ್ತೆ. ಹೀಗೆ ನಾನು ಆ ತುರೀಯಾತ್ಮನಲ್ಲಿ ಒಂದಾಗೋದಕ್ಕೆ ಸಾಧ್ಯವಾದ್ರೆ ಆವಾಗ ಹೇಳ್ತಾರೆ ಜೀವನ್ ಮುಕ್ತನು ಅನ್ನುವಂತ ಹೇಳ್ತಾರೆ. ಇದುವೇನೆ ಮೋಕ್ಷ ಅನ್ನೋ ಮಾತನ್ನ ಶ್ರೀಮದ್ ಭಾಗವತದಲ್ಲಿ 15ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ಹೇಳಿರುವಂತಹದ್ದು. ತಾವೆಲ್ಲ ವೇದಾಂತ ಪ್ರಬೋಧ, ಶಂಕರ ಭಗವತ್ಪಾದರ ಜೀವನ ಚರಿತ್ರೆ, ಆ ಹಿನ್ನೆಲೆಯಲ್ಲಿ ಬಂದಂಥವರು ಭಾಗವತದಲ್ಲಿರುವಂತಹ ಇಂತಹ ಅತ್ಯಮೂಲ್ಯ ವೇದಾಂತ ಸಂದೇಶಗಳನ್ನ ಬಹಳ ಗೌರವದಿಂದ ಆ ಕೆಲವರು 4-5 ಶ್ಲೋಕಗಳನ್ನ ಇವತ್ತು ಕೈಗೆತ್ತಿಕೊಂಡು ಆ ಮೂಲಕವಾಗಿ ವೇದಾಂತ, ಶಂಕರ ಭಗವತ್ಪಾದರ ವೇದಾಂತ ಚಿಂತನ ಏನಿದೆ ಅದು ಶ್ರೀಮದ್ ಭಾಗವತದ ವೇದಾಂತ ಚಿಂತನಕ್ಕೆ ಇನ್ ಲೈನ್ ಇದೆ ಅನ್ನೋದನ್ನ ನಾವು ಗಮನಿಸ್ತಾ, ಭಾಗವತವೂ ಕೂಡ ಅದ್ವೈತವನ್ನೇ ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಸಾರಿ ಘಂಟಾಘೋಷವಾಗಿ ಸಾರಿ ಹೇಳಬಹುದು ಅಂತ ಹೇಳ್ತಾ, ಇವಾಗ ನಾವು 7ನೇಯ ಸ್ಕಂದಕ್ಕೆ ಸಮಾಪ್ತಿಯನ್ನ, ಮಂಗಲವನ್ನ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮದಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ಓಂ ಸ್ವಸ್ತಿ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ. ಗುರುಗಳೇ, ಒಂದು ಪ್ರಶ್ನೆ ಇತ್ತು. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ